ಸ್ನೇಹಿತರೆ, ಇವತ್ತು ನಾವು ವಾಟ್ಸಪ್ನಲ್ಲಿ ವಿಡಿಯೋ ಕಾಲ್ ಬಂದರೆ ಅಥವಾ ವಾಯ್ಸ್ ಕಾಲ್ ಬಂದರೆ ಮೇಲ್ಗಡೆ ನೋಟಿಫಿಕೇಶನ್ ತೋರಿಸಬಾರದು ಅಂದರೆ ಯಾವ ರೀತಿ ನಾವು ಸೆಟ್ ಮಾಡ್ಕೋಬೇಕು ಅಂತ ಚರ್ಚೆ ಮಾಡೋಣ. ಯಾವುದಾದ್ರೂ ಕಾರಣಕ್ಕಾಗಿ ನಮ್ಮ ಒಂದು ಡೇಟಾ ಅನ್ನೋದು ಆನ್ ಇದ್ದಾಗ ವಾಟ್ಸಪ್ನಲ್ಲಿ ವಾಯ್ಸ್ ಕಾಲ್ ಅಥವಾ ವಿಡಿಯೋ ಕಾಲ್ ಬಂದರೆ ಅದು ಮೇಲ್ಗಡೆ ಯಾವುದೇ ರೀತಿಯಲ್ಲಿ ನೋಟಿಫಿಕೇಶನ್ ತೋರಿಸಬಾರ್ದು ಮತ್ತು ರಿಂಗ್ ಟೋನ್ ಕೂಡ ಬರಬಾರ್ದು, ಕೇವಲ ಅದು ಏನು ಗೊತ್ತಾಗಬಾರ್ದು. ಆ ರೀತಿ ನಾವು ಮಾಡ್ಕೋಬಹುದು. ಯಾವ ರೀತಿ ಅಂತ ನಾನು ಸಂಪೂರ್ಣವಾಗಿ ಇವತ್ತು ಹೇಳ್ತೀನಿ. ಹಾಗೆ ನಮ್ಮ ಚಾನಲ್ಗೆ ಮೊದಲು ಬಂದಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ ಐಕನನ್ನು ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ. ಸ್ನೇಹಿತರೆ, ವಾಟ್ಸಪ್ನ ಮೊದಲು ಇಲ್ಲಿ ಸ್ವಲ್ಪ ಲಾಂಗ್ ಪ್ರೆಸ್ ಮಾಡಿ ಹಿಡಿಬೇಕಾಗುತ್ತೆ. ಸ್ವಲ್ಪ ಹಿಡಿದ ನಂತರದಲ್ಲಿ ಮೇಲ್ಗಡೆ ಒಂದು ಆ್ಯಪ್ ಇನ್ಫೋ ಅಂತ ಒಂದು ಆಪ್ಷನ್ ಬರುತ್ತೆ. ಆ್ಯಪ್ ಇನ್ಫೋ ಅಂತ ಬರದೇ ಹೋದರೆ ಇಲ್ಲಿ ಒಂದು ಐ ಬಟನ್ ಬರುತ್ತೆ, ರೌಂಡ್ ಐ ಬಟನ್ ಇರುತ್ತೆ, ಸರ್ಕಲ್ ಟೈಪ್. ಅದ್ರ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕು. ಆ್ಯಪ್ ಇನ್ಫೋ ಅಂತ ಬರುತ್ತೆ, ಇಲ್ಲಾಂದರೆ ರೌಂಡ್ ಸರ್ಕಲ್ ಬರುತ್ತೆ, ಅಲ್ಲಿ ನಾವು ಕ್ಲಿಕ್ ಮಾಡ್ಕೋಬೇಕು. ಈ ರೀತಿ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ನೋಟಿಫಿಕೇಶನ್ಸ್ ಅಂತ ಮೇಲ್ಗಡೆ ಒಂದು ಆಪ್ಷನ್ ಇದೆ ನೋಡಿ, ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ನೋಟಿಫಿಕೇಶನ್ಸ್ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ಸ್ವಲ್ಪ ಕೆಳಗಡೆ ಸ್ಕ್ರೋಲ್ ಮಾಡಿದ ನಂತರದಲ್ಲಿ ಇಲ್ಲಿ ಕಾಲ್ ನೋಟಿಫಿಕೇಶನ್ಸ್ ಅಂತ ಒಂದು ಆಪ್ಷನ್ ಇರುತ್ತೆ, ಅದನ್ನು ನೀವು ಆಫ್ ಮಾಡಬೇಕಾಗುತ್ತೆ. ಇಲ್ಲಿದೆ ನೋಡಿ ಕಾಲ್ ನೋಟಿಫಿಕೇಶನ್ಸ್ ಅಂತ, ಆ ಒಂದು ಆಪ್ಷನನ್ನು ಅದರ ಮುಂದ್ಗಡೆ ಇರುವಂಥ ಒಂದು ಬಟನನ್ನು ನೀವು ಆಫ್ ಮಾಡಬೇಕು. ಕಾಲ್ ನೋಟಿಫಿಕೇಶನ್ಸ್ ಅಂತ ಇಲ್ಲಿದೆ ನೋಡಿ, ಈ ಒಂದು ಆಪ್ಷನನ್ನು ಆಫ್ ಮಾಡ್ಕೋಬೇಕಾಗುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮಾಡಿದ ನಂತರದಲ್ಲಿ ಇಲ್ಲಿ ಡಿಫಾಲ್ಟ್ ಇದೆ ಸ್ನೇಹಿತರೆ, ಇಲ್ಲಿ ಮೇಲ್ಗಡೆ ಇರುವಂಥ ಶೋ ನೋಟಿಫಿಕೇಶನ್ಸ್ ಅಂತ ಏನಿದೆ ಅದನ್ನು ನೀವು ಆಫ್ ಮಾಡಿಬಿಡಿ. ಇಲ್ಲಿ ನೋಡಿ, ಈ ರೀತಿ ಆಫ್ ಮಾಡ್ಕೊಳ್ಳಿ. ಮಾಡಿದ ನಂತರದಲ್ಲಿ ಕಾಲ್ ನೋಟಿಫಿಕೇಶನ್ಸ್ ಅನ್ನೋದು ಆಫ್ ಆಗುತ್ತೆ. ಇಲ್ಲಿ ನೋಡಿ, ಇಲ್ಲಿ ಬಟನ್ ಅನ್ನೋದು ಆಫ್ ಆಗಿದೆ. ಈ ರೀತಿ ನೋಡ್ಬೋದು, ಈ ಬಟನನ್ನು ಆಫ್ ಮಾಡ್ಕೋಬೇಕಾಗುತ್ತೆ. ಆಫ್ ಮಾಡಿದ ನಂತರದಲ್ಲಿ ನಾನು ಮತ್ತೆ ವಾಟ್ಸಪ್ನಲ್ಲಿ ಹೋಗಿಬಿಟ್ಟು ಇನ್ನೊಂದು ಸೆಟ್ಟಿಂಗ್ಸ್ನ ಹೇಳ್ತೀನಿ, ಅದನ್ನು ಕೂಡ ಮಾಡ್ಕೊಳ್ಳಿ. ಇಷ್ಟೇ ಮಾಡಿದರೂ ಕೂಡ ಬರೋದಿಲ್ಲ, ಇದೇ ಒಂದು ಸೆಟ್ಟಿಂಗ್ಸ್ನ ಆಫ್ ಮಾಡಿದರೂ ಕೂಡ ಕಾಲ್ ನೋಟಿಫಿಕೇಶನ್ಸ್ ಬರೋದಿಲ್ಲ. ಎಮರ್ಜೆನ್ಸಿಗಾಗಿ ಇನ್ನೊಂದು ಸೆಟ್ಟಿಂಗ್ಸ್ನ ಹೇಳ್ತೀನಿ, ಅದನ್ನು ಕೂಡ ಆಫ್ ಮಾಡ್ಕೊಳ್ಳಿ. ವಾಟ್ಸಪ್ನ ಓಪನ್ ಮಾಡಿದ ನಂತರದಲ್ಲಿ ಮೇಲ್ಗಡೆ 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ಕಡೆಗೆ ನೋಡಿ 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮಾಡಿದ ನಂತರದಲ್ಲಿ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ನೋಟಿಫಿಕೇಶನ್ಸ್ ಅಂತ ಒಂದು ಆಪ್ಷನ್ ಇಲ್ಲಿದೆ ನೋಡಿ, ಇಲ್ಲಿ ಸ್ವಲ್ಪ ಕೆಳಗಡೆ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮಾಡಿದ ನಂತರದಲ್ಲಿ ನೋಟಿಫಿಕೇಶನ್ಸ್ ಅಂತ ಕ್ಲಿಕ್ ಮಾಡಿದ ನಂತರದಲ್ಲಿ ನೋಟಿಫಿಕೇಶನ್ಸ್ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ಸ್ವಲ್ಪ ಕೆಳಗಡೆ ಸ್ಕ್ರೋಲ್ ಮಾಡಿಬಿಟ್ಟು ಇಲ್ಲಿ ರಿಂಗ್ ಟೋನ್ ಇದೆ ನೋಡಿ ಸ್ನೇಹಿತರೆ, ಒಂದು ನಿಮಿಷ ಹೇಳ್ತೀನಿ. ಒಂದು ಯಾವುದಾದ್ರೂ ರಿಂಗ್ ಟೋನ್, ಬೇರೆ ರಿಂಗ್ ಟೋನ್ ಸೆಟ್ ಇದ್ದಾಗ ಏನು ಮಾಡಬೇಕು ಅಂತ ಹೇಳ್ತೀನಿ. ಆಫ್ ಮಾಡ್ಕೋಬೇಕು. ನೋಟಿಫಿಕೇಶನ್ಸ್ನ ಇಲ್ಲಿ ನೋಡಿ, ನೋಟಿಫಿಕೇಶನ್ಸ್ ಮೇಲೆ ಕ್ಲಿಕ್ ಮಾಡ್ಕೋತೀರಾ. ಮಾಡಿದ ನಂತರದಲ್ಲಿ ಇಲ್ಲಿ ರಿಂಗ್ ಟೋನ್ ಅಂತ ಏನಿದೆ ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮಾಡಿಬಿಟ್ಟು ಇಲ್ಲಿ ಆಫ್ ಮಾಡಬೇಕಾಗುತ್ತೆ. ಇಲ್ಲಿ ನೋಡಿ, ನನ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ನನ್ ಅಂತ ಇಲ್ಲಿದೆ ನೋಡಿ, ಕ್ಲಿಕ್ ಮಾಡಿದರೆ ನಿಮ್ಮ ಒಂದು ರಿಂಗ್ ಟೋನ್ ಅನ್ನೋದು ಸಂಪೂರ್ಣವಾಗಿ ಸೈಲೆಂಟ್ ಆಗುತ್ತೆ. ಸೈಲೆಂಟ್ ಆದ ನಂತರದಲ್ಲಿ ನಿಮ್ಮ ಒಂದು ವೈಬ್ರೇಷನ್ ಕೂಡ ಆಫ್ ಮಾಡ್ಕೊಳ್ಳಿ. ಮಾಡಿದ ನಂತರ ಅದರ ಕೆಳಗಡೆ ವೈಬ್ರೇಷನ್ ಅಂತ ಒಂದು ಬಟನ್ ಇರುತ್ತೆ, ಅದನ್ನು ಕೂಡ ಆಫ್ ಮಾಡ್ಕೊಳ್ಳಿ. ಈ ರೀತಿ ನೀವು ಇಷ್ಟು ಸೆಟ್ಟಿಂಗ್ಸ್ನ ಮಾಡಿಕೊಂಡ್ರೆ ನಿಮ್ಮ ಒಂದು ವಿಡಿಯೋ ಕಾಲ್ ಇರ್ಬೋದು, ವಾಯ್ಸ್ ಕಾಲ್ ಇರ್ಬೋದು, ಮೇಲ್ಗಡೆ ತೋರಿಸೋದಿಲ್ಲ. ವಾಟ್ಸಪ್ನಲ್ಲಿ ಬಂದಿರುತ್ತೆ, ಆದರೆ ನಿಮಗೆ ಮೇಲ್ಗಡೆ ತೋರಿಸೋದಿಲ್ಲ. ಹಾಗೆ ಸ್ನೇಹಿತರೆ, ಕೊಟ್ಟಿರೋ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದೆ. ಶೈಲಿ ಉತ್ತಮ ಅಂತ ಅನಿಸಿದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಹಾಗೆ ಅದ್ರ ಬಗ್ಗೆ ಸಮಸ್ಯೆಗಳು, ಡೌಟ್ಗಳಿದ್ದರೆ ಕಮೆಂಟಲ್ಲಿ ಅವಶ್ಯವಾಗಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಇದೇ ಇರ್ತೀನಿ, ಮುಂದೆ ಬರ್ತೀವಿ. ಅಲ್ಲಿವರೆಗೂ ಟೇಕ್ ಕೇರ್.